ಸೊ ಇವತ್ತು ನಾವು ಸಿರ್ಸಿಯ ಸುತ್ತಮುತ್ತ ಸ್ವಲ್ಪ ದೇವಸ್ಥಾನ ಹಾಗೆ ಏನಾದರೂ ಒಂದು ಒಳ್ಳೆ ಸ್ಪಾಟ್ ಇದ್ದರೆ ಕವರ್ ಮಾಡೋಣ ಅಂತ ಬಂದ್ವಿ. ಮೊದಲಿಗೆ ನಾವು ಇಲ್ಲಿ ಸೌದೆ ಹತ್ರ ಇರೋ ವಾದಿರಾಜ ಮಠ ಹತ್ರ ಬಂದಿದ್ದೀವಿ. ಇಲ್ಲಿ ಪಕ್ಕ ಕಾಣಿಸ್ತಾ ಇರೋದು ನಿಮಗೆ ಒಂದು ದೊಡ್ಡ ಪಾಂಡು, ಫುಲ್ಲು ಕಮಲ ಹೂವೆಲ್ಲ ಇರುತ್ತೆ. ಬಟ್ ಈಗ ಸ್ವಲ್ಪ ದೂರ ದೂರ ಇದೆ. ಸೌದೆ ಮಠ ನಿಮಗೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ ಅಂತ ಗೊತ್ತಾಯಿತು. ಸೊ ನಾವು ಇಲ್ಲಿ ಬರೋಕ್ಕೆ ಒಂದು 10:30 ಆಗಿದ್ದರಿಂದ ಸೊ ನಮಗೆ ಯಾರೂ ಅಷ್ಟು ಜನನೂ ಇರಲಿಲ್ಲ, ಹಾಗೂ ಸ್ವಲ್ಪ ಮಳೆ ಇರೋ ಕಾರಣದಿಂದನೂ ಜನಸಂಖ್ಯೆ ಕಮ್ಮಿ ಇತ್ತು. ಸೊ ನಾವು ಹಾಗೆ ಒಂದು ರೌಂಡು ಸುತ್ತಮುತ್ತ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅನ್ನ ಸಂತರ್ಪಣೆ ಇರುತ್ತೆ ಅಂದ್ಕೊಂಡು ಭಾವಿಸಿದ್ವಿ. ಬಟ್ ಇಲ್ಲಿ ಏನೂ ಇರಲಿಲ್ಲ. ಹಾಗೆ ದೇವಸ್ಥಾನದಲ್ಲಿ ಸುಮ್ಮನೆ ಸುತ್ತಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡಿ ಇಲ್ಲಿಂದ ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಇಲ್ಲಿ ವಿಕ್ರಮ ದೇವರದ್ದು ಒಂದು ವಿಗ್ರಹ ಇದೆ, ಒಂದು ಹಳೆಯ ಒಂದು ದೇವಸ್ಥಾನ ಇದೆ. ಇದನ್ನು ಹಾಗೆ ಒಂದು ಪ್ರದರ್ಶನ ಆಗಿಬಿಟ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲ್ ಮಠಕ್ಕೆ. ಬಟ್ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದ್ರಿಂದ ಅಲ್ಲಿ ಯಾರಿಗೂ ಅಲೋ ಇಲ್ಲ ಅಂತ ಹೇಳಿದರು. ಸೊ ನಾವು ಹಾಗೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಸುಮ್ಮನೆ ಒಂದು ವಿಸಿಟ್ ಮಾಡಿ ಅಲ್ಲೊಂದು ತ್ರಿವೇಣಿ ಇದೆ, ತ್ರಿವೇಣಿ ನೋಡಿಕೊಂಡು ಇಲ್ಲಿಂದ ಹೊರಡೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವೀಗ ವಾದಿರಾಜ ಮಠದಿಂದ ವಾಪಸ್ ಸಿರ್ಸಿ ಹೋಗೋ ದಾರಿಯಲ್ಲಿ ನಿಮಗೆ ರೈಟಲ್ಲಿ ಒಂದು ಡಿವಿಯೇಷನ್ ಇದೆ. ಆ ಡಿವಿಯೇಷನ್ ತೊಗೊಂಡ್ರೆ ಸಹಸ್ರಲಿಂಗ ಹೋಗುತ್ತೆ. ಸಹಸ್ರಲಿಂಗ ಫುಲ್ಲು ನಿಮಗೆ ಆ ಒಂದು ನದಿಯಲ್ಲಿ ಫುಲ್ಲು ಒಂದು ಸುಮಾರು ಲಿಂಗಗಳ ಒಂದು ಕೆತ್ತನೆ ಇದೆ. ಸೊ ಈಗ ಮಳೆ ಆಗಿದ್ದರಿಂದ ನಮಗೆ ಅಲ್ಲಿ ಕಾಣಿಸೋ ಡೌಟು, ಬಟ್ ಹಾಗೆ ಒಂದು ಸೀನಿಕ್ ಆಗಿರುತ್ತೆ ಅಂತ ಬಂದ್ವಿ. ಸೊ ಇಲ್ಲಿ ನೀವು ಗಾಡಿಯಲ್ಲಿ ಅಥವಾ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ನನಗೆ ಇವರು 30 ರೂಪೀಸ್ ತೊಗೊಂಡ್ರು ಕಾರ್ ಪಾರ್ಕಿಂಗ್ಗೆ. ಸೊ ನೀವು ಮುಂದೆ ನೋಡಿದ್ರೆ ಕಾಣಿಸ್ಬೋದು ನಿಮಗೆ, ಒಂದು ಕಾರು, ಒಂದು 3-4 ಗಾಡಿ ಇದೆ ಅಷ್ಟೇ. ಸಿರ್ಸಿಯಲ್ಲಿ ಹೇಗೆ ಅಂದರೆ ಮಳೆ ಒಂದ್ಸಲಿ ಶುರು ಆದರೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಜನ ಸ್ವಲ್ಪ ಮನೆಯಲ್ಲೇ ಇರಲಿಕ್ಕೆ ಇಷ್ಟಪಡ್ತಾರೆ. ಸೊ ಇವಾಗ ನೀವು ನೋಡ್ಬೋದು ಫುಲ್ ನೀರಿದೆ. ನಿಮಗೆ ಲಿಂಗ ಸ್ವಲ್ಪ 1-2 ಕಾಣಿಸುತ್ತೆ ಅಷ್ಟೇ. ನಾವು ಡ್ರೋನ್ ಬಿಡ್ತಾ ಇದ್ವಿ, ಪೊಲೀಸವ್ರು ಬಂದು ನಮಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡೋದು, ಡ್ರೋನ್ ಅಲೋ ಇಲ್ಲ, ಫಾರೆಸ್ಟ್ ಏರಿಯಾ ಅಂದ್ಬಿಟ್ಟು. ಸೊ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂದರೆ ನೀವು ಪರ್ಮಿಷನ್ ತೊಗೊಂಬರ್ಬೇಕು ಅಂತ ಹೇಳಿದ್ರು. ಸೊ ಹಾಗೆ ಸುಮ್ಮನೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿ
ಡ್ರೋನ್ ಆಫ್ ಮಾಡಿ ಮೊಬೈಲಲ್ಲೇ ಕೆಲವೊಂದು ಶಾರ್ಟ್ಸ್ ತೆಗೆದ್ಬಿಟ್ಟು ಇಲ್ಲಿಂದ ಹೊರಡೋ ಪ್ಲ್ಯಾನ್ ಇದೆ ಈಗ.